ಒಂದು ಗಿಡದಿಂದ ಕಿತ್ತ ಹೂವು ಹೇಗೆ ಅರಳುವುದಿಲ್ಲವೋ ಹಾಗೆಯೇ ಒಬ್ಬರ ಮನೆಯಲ್ಲಿ ಇರುವಂತಹ ನಂಬಿಕೆ ಕಳೆದು ಹೋದ ಮೇಲೆ ಮತ್ತೆ ನಂಬಿಕೆ ಹುಟ್ಟುವುದಿಲ್ಲ. ಅದನ್ನು ಸ್ನೇಹವಾದರೂ ಕೂಡ ಸರಿ, ಪ್ರೀತಿಯಾದರೂ ಕೂಡ ಸರಿ, ಯಾವಾಗಲೂ ಕೂಡ ಒಬ್ಬರು ಇಟ್ಟಿರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನು ಯಾರೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ನಿಷ್ಕಲ್ಮಶವಾದ ಸ್ನೇಹವಿರಲಿ. ಸ್ನೇಹಿತರಿಗೆ ಉತ್ತಮ ಉದಾಹರಣೆ ಅಂದರೆ ಕೃಷ್ಣ ಮತ್ತು ಸುಧಾಮ. ಅವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಕೂಡ ಅಡ್ಡ ಬರಲೇ ಇಲ್ಲ. ಹಾಲಿನಂತಹ ಸ್ನೇಹವನ್ನು ಮಾತ್ರ ನಾವು ಕಾಣಬಹುದಾಗಿದೆ. ಜೀವನದಲ್ಲಿ ಸ್ನೇಹವೇ ಆಗಲಿ, ಸ್ನೇಹಿತರೇ ಆಗಲಿ, ಯಾವಾಗಲೂ ಕೂಡ ನಾವೇ ದೊಡ್ಡವರು ಎಂದು ಎಂದಿಗೂ ಕೂಡ ಹೇಳುವಂತಹ ಕೆಲಸವನ್ನು ಮಾಡಲೇಬಾರದು. ಸ್ನೇಹಿತರಲ್ಲಿ ಯಾವಾಗಲೂ ಕೂಡ ದೊಡ್ಡಸ್ತಿಕೆ ಎನ್ನುವುದು ಬರುವುದೇ ಇಲ್ಲ. ಅದೇ ರೀತಿಯಲ್ಲಿ ಆಸ್ತಿ, ಅಂತಸ್ತು, ಸಂಪತ್ತು, ಹಣ ನೋಡಿ ಸ್ನೇಹವನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬಾರದು. ಗೆಳೆತನವಾದವರು ಪ್ರಾಮಾಣಿಕ ಮತ್ತು ನಂಬಿಕೆ ಅರ್ಹನಾಗಿ ಇರಬೇಕು. ಯಾವಾಗಲೂ ಕೂಡ ಎಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಕಷ್ಟ, ಸುಖ, ನೋವು, ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತೆ ಇರಬೇಕು. ಅವನು ಕೂಡ ನಮ್ಮ ಎಲ್ಲ ನೋವು ನಲಿವುಗಳಿಗೆ ಸ್ಪಂದಿಸುವಂತಹ ಮನಸ್ಥಿತಿ ಉಳ್ಳವನು ಆಗಿರಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ನಮ್ಮ ಸ್ನೇಹಕ್ಕೆ ಒಂದು ಬೆಲೆ ಎನ್ನುವುದು ತಂದು ಕೊಡುವುದಕ್ಕೆ ಸಾಧ್ಯವಾದೀತು ನೋಡಿ. ಜೀವನದಲ್ಲಿ ಅಂತಹ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳಿ. ಜೀವನದಲ್ಲಿ ನಾವು ಎಂತಹ ಕಠಿಣವಾಗಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು ನಮ್ಮ ಪರಿಸ್ಥಿತಿಗಳಿಗೆ ಸ್ಪಂದಿಸುವಂಥವರು ಆಗಬೇಕು. ಕಷ್ಟ ಕಾಲದಲ್ಲಿ ಒಬ್ಬರಿಗೆ ಒಬ್ಬರು ಮಿಡಿಯುವ ನಿಷ್ಕಲ್ಮಶವಾಗಿರುವಂತಹ ಸ್ನೇಹವನ್ನು ಹೊಂದಿದ್ದು ಅದು ನಿಷ್ಕಲ್ಮಶವಾದಂತಹ ಸ್ನೇಹವಾಗಿ ಇರಬೇಕು. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು. ಯಾವ ಒಂದು ಅವಕಾಶಗಳನ್ನು ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಪ್ರತಿಯೊಂದು ಅವಕಾಶಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೋಡಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಬಂದ ಅವಕಾಶ ನಿರಾಕರಿಸಿದಾಗ ಜೀವನವು ಅವಕಾಶಗಳನ್ನು ನೀಡುವುದನ್ನೇ ನಿಲ್ಲಿಸಿ ಬಿಡುತ್ತದೆ. ಕಷ್ಟದ ದಿನಗಳು ಹೆಚ್ಚಾದಂತೆ ದೇವರ ಮೇಲೆ ನಂಬಿಕೆ ಎನ್ನುವುದು ಪ್ರಬಲವಾಗುತ್ತಾ ಹೋಗುತ್ತದೆ. ಕಾರಣ ನಾವು ನಂಬಿರುವ ದೇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡುವುದಿಲ್ಲ ಎಂಬ ನಂಬಿಕೆಯಿಂದ. ಜೀವನದಲ್ಲಿ ನಂಬಿಕೆ ಎನ್ನುವುದು ಇರಬೇಕು, ಆದರೆ ಅತಿಯಾದ ನಂಬಿಕೆ ಎನ್ನುವುದು ಇರಬಾರದು. ನಿಮ್ಮ ಮೇಲೆ ಆತ್ಮವಿಶ್ವಾಸ ಎನ್ನುವುದು ಅತಿಯಾಗಿ ಇರಬೇಕು, ಆದರೆ ಶ್ರಮ ಪಡುವಂತಹ ಗುಣವೂ ಕೂಡ ಹೆಚ್ಚಾಗಿ ಇರಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಜೀವನ ನಮ್ಮ ಮಾತನ್ನು ಕೇಳುವುದಿಲ್ಲ. ಅದು ಯಾವಾಗ ಬೇಕಾದರೂ ಕೂಡ ಹಾರಿ ಹೋಗಿ ಬಿಡಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ. ಹೇಗೆ ಬೇಕಾದರೂ ಕೂಡ ನಾವು ಅದನ್ನು ರೂಪಿಸಿಕೊಳ್ಳಬಹುದು. ಬರೀ ಕಣ್ಣೀರು ಸುರಿಸುವುದರಿಂದ ಏನೂ ಕೂಡ ಸಾಧ್ಯವೇ ಇಲ್ಲ. ಸಿಗುವುದರಿಂದ ಮಾತ್ರವೇ ಚರಿತ್ರೆಯನ್ನು ಸೃಷ್ಟಿಸಬಹುದು. ಯಾವುದೇ ಕಾರಣಕ್ಕೂ ಕೂಡ ನಾವು ಜೀವನದಲ್ಲಿ ಕೆಲಸೋನ್ಮುಖವಾಗುವುದನ್ನು ನೋಡಬೇಕು. ಸುಖ ಸುಮ್ಮನೆ ಸೋಮಾರಿಯಂತೆ ಜೀವನವನ್ನು ನಡೆಸಿದಾಗ ಎಂದಿಗೂ ಕೂಡ ನಾವು ಅಂದುಕೊಂಡ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಅಸಾಧ್ಯವಾದೀತು. ದೇವರು ಹಣದ ಲೆಕ್ಕವನ್ನು ಇಡುವುದಿಲ್ಲ. ಅವನು ಮನುಷ್ಯನ ಉದ್ದೇಶಗಳ ಲೆಕ್ಕವನ್ನು ಇಡುತ್ತಾನೆ. ನಿಲ್ಲಲು ಕಲಿಸಿದ ನಿನ್ನ ತಾಯಿಯನ್ನು ಬಿಡದಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ನೋಡಿಕೊಳ್ಳುವುದು ಕೂಡ ನಿಮ್ಮದೇ ಕರ್ತವ್ಯ. ಹಾಗಾಗಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಿ. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಿಮ್ಮ ತಂದೆ ತಾಯಿಗಳು ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾಗಿರುವಂತಹ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಣಬಹುದು. ಯಾರಾದರೂ ಹೊಗಳಲಿ ಅಥವಾ ಬಿಡಲಿ, ಲಾಭ ಮಾತ್ರ ನಮ್ಮದೇ. ಜೀವನದಲ್ಲಿ ಎಂದಿಗೂ ಕೂಡ ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ.
ಇದರಿಂದ ಯಾರಿಗೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಬರುವುದೇ ಇಲ್ಲ ನೋಡಿ. ಏಕೆಂದರೆ ಹೊಗಳಿಕೆ ಪ್ರೇರೇಪಿಸುತ್ತದೆ ಮತ್ತು ತೆಗಳಿಕೆಗಳು ನಾವು ಜಾಗರೂಕರಾಗಿ ಇರುವುದಕ್ಕೆ ಎಚ್ಚರಿಕೆಯನ್ನು ಕೊಡುತ್ತದೆ. ಯಾರ ಜೀವನದಲ್ಲಿಯೂ ಕೂಡ ಆಟ ಆಡುವುದಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಪ್ರಾರಂಭಿಸಿದರೆ ಸಹಾಯಕ್ಕೆಂದು ಆ ಭಗವಂತನೂ ಸಹ ನಿಮ್ಮ ಜೊತೆಗೆ ಬರುವುದಿಲ್ಲ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಹಾಗಾಗಿ ನಿಮ್ಮ ಪಾಡಿಗೆ ನೀವಿದ್ದು ಯಾರಿಗೂ ಕೂಡ ದ್ರೋಹವನ್ನು ಬಗೆಯದೆ, ಯಾರ ಜೀವನದಲ್ಲಿಯೂ ಕೂಡ ಆಟವನ್ನು ಆಡದೆ ನಿಮ್ಮ ಪಾಡಿಗೆ ನೀವು ಇದ್ದುಕೊಂಡಾಗ ಮಾತ್ರ ನಿಮ್ಮ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾದೀತು. ನಾವು ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬುತ್ತೇವೆಯೋ ಅವರೇ ನಮ್ಮ ಕಣ್ಣು ತೆರೆಸುವುದು. ಯಾವಾಗ ಮನೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಹೊರಗಿನ ಜನರ ಅವಶ್ಯಕತೆ ಬೀಳುತ್ತದೆಯೋ ಆಗ ಅರ್ಥ ಮಾಡಿಕೊಳ್ಳಿ, ಆ ಮನೆಯ ವಂಶ ಹಾಳಾಗುವ ಅಂಚಿನಲ್ಲಿ ಇದೆಯೆಂದು. ಜೀವನದಲ್ಲಿ ನೀವು ನಿಮ್ಮ ಜೀವನದ ನಿರ್ಧಾರಗಳನ್ನು, ನಿಮ್ಮ ಕುಟುಂಬದ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಬೇಕು. ಬೇರೆಯವರ ಅವಶ್ಯಕತೆ ಎನ್ನುವುದು ಇರಲೇಬಾರದು. ಜೀವನವೇ ಹಾಗೆ, ಇಲ್ಲ ಸಲ್ಲದೆ ಇರುವಂತಹ ತಿರುಳನ್ನು ತೆಗೆದುಕೊಂಡು ಬರುತ್ತದೆ. ಒಂದು ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿಯನ್ನು ಎಳೆದರೂ ಕೂಡ ಚಾಟಿಯ ಏಟು ತಪ್ಪಿದ್ದಲ್ಲ. ಒಂದು ಮರ ಎಷ್ಟೇ ರುಚಿಯಾಗಿ ಇರುವಂತಹ ಹಣ್ಣುಗಳನ್ನು ಕೊಟ್ಟರೂ ಕೂಡ ಕಲ್ಲಿನ ಏಟು ತಪ್ಪಿದ್ದಲ್ಲ. ಮನುಷ್ಯನು ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಕೂಡ ಕೆಲವು ಜನರ ನಿಂದನೆಗಳ ಮಾತುಗಳನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಾವು ಹೇಗೆ ಇದ್ದರೂ ಕೂಡ ಮಾತನಾಡುವಂಥವರು ಮಾತನಾಡುತ್ತಾರೆ. ಅಂಥವರ ಮಾತಿನ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕಣ್ಣೀರು ಭರಿಸುವ ಕಷ್ಟಗಳು ಬರಲೇಬೇಕು. ಆಗಲೇ ನಮಗೆ ಜೀವನದ ಸತ್ಯ ಏನೆಂದು ತಿಳಿಯುವುದು. ಆಗಲೇ ಅಲ್ಲವೇ ನಮ್ಮವರು ಯಾರು ಎಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದೀತು. ಇನ್ನೊಬ್ಬರು ಹೆದರಿಸಿ ನೀನು ದೊಡ್ಡವನಾಗಬೇಡ, ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯಬಲ್ಲೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ಇರಬೇಕು. ಯಾರು ಎಂದಿಗೂ ಕೂಡ ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬರುತ್ತಾರೆ. ಯಾರು ಎಂದೆಂದಿಗೂ ಕೂಡ ನಕಾರಾತ್ಮಕವಾಗಿಯೇ ಯೋಚನೆಗಳನ್ನು ಮಾಡುತ್ತಾರೆಯೋ ಅವರು ಜೀವನದಲ್ಲಿ ಎಂದಿಗೂ ಕೂಡ ಮುಂದೆ ಬರುವುದಕ್ಕೆ ಅಸಾಧ್ಯ. ಯಾರ ದೃಷ್ಟಿಯಲ್ಲಿಯೂ ಕೂಡ ಒಳ್ಳೆಯವರಾಗುವುದಕ್ಕೆ ಹೋಗಬೇಡಿ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರ ದೃಷ್ಟಿಯಲ್ಲಿ ಇನ್ಯಾರೋ ಒಳ್ಳೆಯವರಾಗಿಯೇ ಇರುತ್ತಾರೆ. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಕೂಡ ಅದು ಶಬ್ದವನ್ನು ಮಾಡುತ್ತದೆ. ಆದರೆ ಒಂದು ಮನಸ್ಸು ಒಡೆದು ಹೋದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡುತ್ತದೆ ಎನ್ನುವುದನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಅಂತಹ ಮನಸ್ಸು ಒಡೆಯುವಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನವೇ ಹಾಗೆ, ಎಂದಿಗೂ ಕೂಡ ಜೀವನ ನಾವು ಅಂದುಕೊಂಡ ಒಂದು ತಿರುಳನ್ನು ತೆಗೆದುಕೊಂಡು ಬರುವುದಿಲ್ಲ. ಜೀವನ ಎನ್ನುವುದು ನಾವು ಊಹಿಸದೇ ಇರುವಂತಹ ತಿರುಳನ್ನು ತೆಗೆದುಕೊಂಡು ಬರುತ್ತದೆ. ನಂಬಿಕೆ ಅನ್ನುವ ಪದವನ್ನು ಕೇಳಿದರೆ ನಮಗೆ ತುಂಬಾ ನಗು ಬರುತ್ತದೆ. ಏಕೆಂದರೆ ನಮ್ಮವರು ಅಂತ ನಾವು ತಿಳಿದುಕೊಂಡವರೇ ಆ ಪದಕ್ಕೆ ಅರ್ಥವಿಲ್ಲದ ಹಾಗೆ ಮಾಡಿಬಿಡುತ್ತಾರೆ. ಸ್ವರ್ಗ ಅನ್ನುವುದು ಎಲ್ಲೂ ಕೂಡ ಇಲ್ಲ. ನಾವು ಇಷ್ಟಪಡುವವರು ನಮ್ಮ ಜೊತೆಗೆ ಇದ್ದರೆ ಸಾಕು, ಅದಕ್ಕಿಂತ ಸ್ವರ್ಗ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಗಳನ್ನು ಉಳಿಸಿಕೊಳ್ಳುವುದನ್ನು ನೋಡಬೇಕು. ಜೀವನವೇ ಹಾಗೆ ನೋಡಿ, ಇಲ್ಲಿ ಯಾವುದೂ ಕೂಡ ಬದಲಾವಣೆ ಎನ್ನುವುದು ಆಗುವುದೇ ಇಲ್ಲ. ಜೀವನದಲ್ಲಿ ನಾವು ಎಲ್ಲವನ್ನ ಹೊಂದಿಸಿಕೊಂಡು ಹೋಗುವುದನ್ನು ನೋಡಬೇಕು. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಕೂಡ ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನುವುದಕ್ಕೆ ಹೋಗಬೇಡಿ. ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡಿ. ಚಿಂತೆ ಹೆಚ್ಚಾಗುವ ಹಾಗೆ ವಿಪರೀತವಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏನೇ ಆದರೂ ಕೂಡ ಜೀವನದಲ್ಲಿ ಎದುರಿಸಿ ಮೆಟ್ಟಿ ನಡೆಯುತ್ತೇನೆ ಎನ್ನುವ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ.
ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಆ ಕಾಲ ಎನ್ನುವುದು ಕೂಡಿ ಬಂದಾಗ ಎಲ್ಲವೂ ಕೂಡ ಸಕಾರಾತ್ಮಕವಾಗಿಯೇ ಆಗುತ್ತದೆ ಎನ್ನುವುದನ್ನು ಮಾತ್ರ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವವರೋ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರದ್ದೋ ಲಾಭಕ್ಕಾಗಿ ಖಂಡಿತ ಬಳಕೆಗೆ ಆಗುತ್ತಾರೆ. ಈ 4 ವಿಷಯಗಳನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬೇಡಿ ಮತ್ತು ಕಾಯುವುದಕ್ಕೂ ಕೂಡ ಹೋಗಲೇಬೇಡಿ. ಅದೇನು ಎನ್ನುವುದನ್ನು ಇದೀಗ ನಾವು ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ವಿಡಿಯೋನ ಹೈಪನ್ನು ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬನ್ನು ಮಾಡಿ. ಒಂದು ನಿದ್ದೆ ಮಾಡಲು ನಿದ್ರೆ ಬರುವವರೆಗೂ ಕೂಡ ಕಾಯುವುದಕ್ಕೆ ಹೋಗಬೇಡಿ. ಎರಡನೆಯದು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸುಸ್ತಾಗಿ ಕಾಯುವುದಕ್ಕೆ ಹೋಗಬೇಡಿ. ಮೂರನೆಯದು ಸ್ನೇಹಿತನನ್ನು ಭೇಟಿ ಆಗುವುದಕ್ಕೆ ಅವನು ಕಾಯಿಲೆ ಬೀಳುವವರೆಗೂ ಕೂಡ ಕಾಯಬೇಡಿ. ನಾಲ್ಕನೆಯದು ದೇವರನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೂ ಕೂಡ ಕಾಯುವುದಕ್ಕೆ ಹೋಗಲೇಬೇಡಿ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆಗಿಂದ ಆಗಲೇ ಅವುಗಳನ್ನು ಮಾತನಾಡಿಸುವುದನ್ನು, ಪ್ರೀತಿಸುವುದನ್ನು, ಕಾಯುವುದನ್ನು ಮಾಡಿ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ತೆರೆ ಎನ್ನುವುದು ಬರಲೇಬೇಕು. ಒಂದು ವಿಚಾರ ನೆನಪಿನಲ್ಲಿ ಇಡಿ. ಜೀವನದಲ್ಲಿ ನಾವು ಭೂಮಿಯ ಮೇಲೆ ಇರುವ ಹುಲ್ಲಿನ ತರಹ ಬೆಳೆಯಲೇಬೇಕು. ಯಾರು ಎಷ್ಟೇ ತುಳಿದರೂ ಕೂಡ, ನಮ್ಮ ಆಸೆ, ನಮ್ಮ ಕನಸುಗಳನ್ನು ಕತ್ತರಿಸಿದರೂ ಕೂಡ ಮತ್ತೆ ಬೆಳೆಯುತ್ತೇನೆ ಎನ್ನುವ ನಂಬಿಕೆ ಮತ್ತು ಛಲವನ್ನು ಹೊಂದಿರಲೇಬೇಕು. ಜೀವನದಲ್ಲಿ ಇಲ್ಲಿ ಬೆಳೆಯುತ್ತಿದ್ದವರನ್ನು ನೋಡಿ ತುಳಿಯುವುದಕ್ಕೆ ಹಲವಾರು ಜನರು ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಅವರ ಎಲ್ಲರ ಪ್ರಯತ್ನಗಳನ್ನು ನೀನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ಒಂದು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಕೂಡ ಸಹಾಯವನ್ನು ಕೇಳುವ ಮುನ್ನ 1000 ಬಾರಿ ಯೋಚನೆಗಳನ್ನು ಮಾಡಿ. ಏಕೆಂದರೆ ಕಷ್ಟದ ಭಾರವನ್ನು ಸ್ವಲ್ಪ ಸಮಯ ಹೊರಬಹುದು, ಅದು ಸ್ವಲ್ಪ ಸಮಯ ಇರುತ್ತದೆ. ಆದರೆ ಸಹಾಯದ ಭಾರವನ್ನು ಜೀವನ ಪರ್ಯಂತ ಹೊರಬೇಕಾಗುತ್ತದೆ. ಹಾಗಾಗಿ ಯಾರ ಬಳಿಯಲ್ಲಿ ಸಹಾಯವನ್ನು ಕೇಳುತ್ತಾ ಇದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಜೀವನವೇ ಹಾಗಾಗಿದೆ ನೋಡಿ. ಇಲ್ಲಿ ಯಾವುದನ್ನು ಕೂಡ ನಾವು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ನಮ್ಮ ಬಳಿಯಲ್ಲಿ ಚೆನ್ನಾಗಿ ಮಾತನಾಡುತ್ತಿರುವಂಥವರು ನಾಳೆ ನಮ್ಮ ವಿರುದ್ಧವೇ ಮಾತನಾಡುವಂತಹ ಸ್ಥಿತಿ ನಿರ್ಮಾಣವಾಗಬಹುದು. ತಕ್ಷಣವೇ ನೋವು ವಾಸಿ ಮಾಡಲು ಯಾವುದೇ ಔಷಧಿಗಳು ಇಲ್ಲದೇ ಇರಬಹುದು. ಆದರೆ ಮನುಷ್ಯನ ನೋವನ್ನು ತಕ್ಷಣ ವಾಸಿ ಮಾಡಲು ನಾವು ಇಷ್ಟಪಡುವವರು ನಮ್ಮ ಜೊತೆ 4 ಜನ ಪ್ರೀತಿಯಿಂದ ಮಾತನಾಡಿದರೆ ಸಾಕು. ಖಂಡಿತ ನೋವು ಎನ್ನುವುದು ಕಡಿಮೆ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನವೇ ಹಾಗಾಗಿದೆ ನೋಡಿ. ತಕ್ಷಣಕ್ಕೆ ಇಲ್ಲಿ ಯಾವುದು ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಅವೆಲ್ಲವೂ ಕೂಡ ಸಿಗುವುದು ಜೀವನದಲ್ಲಿ ನಾವು ಅನಿರೀಕ್ಷಿತವಾದದ್ದನ್ನು ನೋಡುವುದಕ್ಕೆ ಶುರು ಮಾಡಿದಾಗ. ಅತ್ತರೆ ನಾಟಕ ಆಡುತ್ತಾ ಇದ್ದೀವಿ ಅನ್ನುತ್ತಾರೆ, ನಕ್ಕರೆ ನೋವೇ ಇಲ್ಲ ಎಂದು ಹೇಳುತ್ತಾರೆ. ಮೌನವಾಗಿ ಇದ್ದರೆ ತಪ್ಪು ಒಪ್ಪಿಕೊಂಡಿದ್ದೇವೆ ಅನ್ನುತ್ತಾರೆ. ಮಾತನಾಡಿದರೆ ಕೆಟ್ಟವರು ಅನ್ನುತ್ತಾರೆ. ಮಾತನಾಡದೇ ಇದ್ದರೆ ಅಹಂಕಾರ ಅನ್ನುತ್ತಾರೆ. ಬದುಕಿದ್ದರೆ ಯಾವಾಗ ಸಾಯುತ್ತೇವೆಯೋ ಅನ್ನುತ್ತಾರೆ. ಸತ್ತರೆ ಅಯ್ಯೋ ಪಾಪ ಅನ್ನುತ್ತಾರೆ. ನೀನೇನು ಮಾಡು ಬಿಡು ಅನ್ನುವುದು ಅಂತೂ ಯಾರೂ ಕೂಡ ಇಲ್ಲಿ ಬಿಡುವುದಕ್ಕೆ ಹೋಗುವುದೇ ಇಲ್ಲ. ಅವರವರ ಯೋಚನೆಗಳು ಒಂದು ರೀತಿಯಾಗಿ ಬದಲಾವಣೆ ಆಗುತ್ತದೆ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಮನುಷ್ಯನಾದವನು ಹೋಗಲೇಬಾರದು. ಎಲ್ಲರೂ ಹೇಳುತ್ತಾರೆ. ಆದರೆ ನಮ್ಮ ಆತ್ಮ ಎನ್ನುವುದು ಯಾವುದನ್ನು ಹೇಳುತ್ತದೆಯೋ, ಯಾವುದನ್ನು ಬಗೆಯುತ್ತದೆಯೋ ಅದನ್ನು ಮಾತ್ರ ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಅನ್ನುವವರನ್ನು ಬಿಟ್ಟು ಬಂದಂತೆ ಬದುಕಿಬಿಡು. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ 2 ಗುಣಗಳು ಇರುತ್ತವೆಯೋ ಅವರಿಗೆ ಶತ್ರುಗಳ ಅವಶ್ಯಕತೆಯೇ ಇಲ್ಲ. ಅವರನ್ನು ನಾಶ ಮಾಡಲು ಆ 2 ಗುಣಗಳೇ ಸಾಕಾಗುತ್ತದೆ.
ಹಾಗಾಗಿ ಜೀವನದಲ್ಲಿ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬೇಡಿ. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿಯಲ್ಲಿಯೇ ಹೊಲಸಾಗುವುದು ಎಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಮ್ಮ ಮನೆಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಇದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿಯೂ ಕೂಡ ಏನಾಗುತ್ತದೆಯೋ ಎಂದು ಗೊತ್ತಿಲ್ಲ. ಹಾಗಾಗಿ ಜೀವನದಲ್ಲಿ ಇತರರ ಬಗ್ಗೆ ನೀವು ಎಂದಿಗೂ ಕೂಡ ತುಚ್ಛವಾಗಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಆ ಪರಿಸ್ಥಿತಿ ಎನ್ನುವುದು ಹಾಗೆ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಮಾಡುವ ತಪ್ಪಿಗೆ ಕ್ಷಮೆ ಇರಲಿ. ಪ್ರತಿ ಬಾರಿಯೂ ಕೂಡ ತಪ್ಪಾಗುವುದಿಲ್ಲ. ಮೋಸವೂ ಕೂಡ ಆಗಿರಬಹುದು. ಪ್ರತಿ ಬಾರಿಯೂ ಕೂಡ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನ ಎನ್ನುವುದು ಇರಲಿ. ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ. ಪ್ರೇರೇಪಿತವಾಗಿ ತಪ್ಪಾದಲ್ಲಿ ಯೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಏಕೆಂದರೆ ಇಲ್ಲಿ ನಾವು ಅಂದುಕೊಂಡಂತೆ ಇರುವುದಿಲ್ಲ ನೋಡಿ. ಯೋಚನೆಗಳನ್ನು ಮಾಡಿ ಮಾತನಾಡುವುದನ್ನು ಕಲಿತುಕೊಳ್ಳಬೇಕು. ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಇವತ್ತು ನಿನ್ನ ಜೀವನದಲ್ಲಿ ನೋವುಗಳು ಸಂಕಟಗಳು ಬಂದಿರಬಹುದು. ಆದರೆ ಈ ನೋವುಗಳು ಸಂಕಟಗಳು ಜೀವನ ಪರ್ಯಂತ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾನೆ. ಅದೇ ಆರೋಗ್ಯವನ್ನು ಪಡೆದುಕೊಳ್ಳಲು ಪುನಃ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕೂಡ ಕಳೆದುಕೊಳ್ಳುತ್ತಾನೆ. ಇಷ್ಟೇ ಈ ಜೀವನವೇ ಹಾಗೆ ನೋಡಿ. ಇಲ್ಲಿ ನಾವು ಅಂದುಕೊಂಡಂತೆ ಯಾವುದು ಕೂಡ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಅದೇ ರೀತಿಯಾಗಿ ಜೀವನ ಎನ್ನುವುದು ಆಗುವುದು. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮಾತ್ರ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ತಪ್ಪುಗಳು ಹುಡುಕುತ್ತಾ ಹೊರಟರೆ ಎಲ್ಲರಲ್ಲಿಯೂ ಕೂಡ ಸಿಗುತ್ತದೆ. ವ್ಯಕ್ತಿ ಬೇಕು ಅಂದರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಬಿಟ್ಟು ಬಿಡಬೇಕು. ಕಾಡುವ ಬಡತನ ನಾಳೆ ಹೋಗಬಹುದು. ಇಲ್ಲದ ಸಿರಿತನ ಮುಂದೆ ಬರದೇ ಇರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಎಲ್ಲವನ್ನ ತಡೆದುಕೊಂಡು ಬದುಕನ್ನು ನಡೆಸುವುದನ್ನು ನೋಡಬೇಕು. ಎಲ್ಲದಕ್ಕೂ ಕೂಡ ಒಂದು ಕೊನೆ ಎನ್ನುವುದು ಇದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬಾರದು. ದುಡಿದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಕೂಡ ಜಾಗವನ್ನು ತೆಗೆದುಕೊಳ್ಳಬಹುದು. ಆದರೆ ಸ್ಮಶಾನದಲ್ಲಿ ಜಾಗ ತೆಗೆದುಕೊಳ್ಳಬೇಕಾದರೆ ಜೀವನ ಕೊಟ್ಟು ತೆಗೆದುಕೊಳ್ಳಬೇಕು. ಇದೇ ಈ ಸೃಷ್ಟಿಕರ್ತನ ನಿಯಮ. ಹೊರಗಿನ ಅಲಂಕಾರಕ್ಕಿಂತ ಒಳಗೆ ಇರುವಂತಹ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ಎನ್ನುವುದು ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಮಾತ್ರ ನೀವು ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ಅಂದುಕೊಂಡಂತೆ ಜೀವನ ಎನ್ನುವುದು ಇರುವುದಿಲ್ಲ. ಹೊಂದಿಕೊಂಡು ನಡೆದಾಗ ಮಾತ್ರ ಅಂದುಕೊಂಡ ಬದುಕನ್ನು ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ನೋಡಿ ಯಾವುದು ನಿಮಗೆ ಬೇಕು, ಯಾವುದು ನಿಮಗೆ ಬೇಡ ಎಂದು. ದೀಪ ಶ್ರೀಮಂತನ ಮತ್ತು ಬಡವನ ಮನೆಯಲ್ಲಿಯೂ ಕೂಡ ಅಷ್ಟೇ ಬೆಳಕನ್ನು ಕೊಡುತ್ತದೆ. ನಮ್ಮ ಸ್ವಭಾವವನ್ನು ನೋಡಿ ದೀಪದಂತೆ ಇರಬೇಕು. ಎಲ್ಲಿ ಹೋದರೂ ಕೂಡ ಹೇಗೆ ಇದ್ದರೂ ಕೂಡ ನಮ್ಮತನ ಹಾಗೂ ನಮ್ಮನ್ನು ನಂಬಿದವರನ್ನು ನೋಯಿಸದಂತೆ ನೋಡಿಕೊಳ್ಳಬೇಕು. ಜೀವನವೇ ಹಾಗೆ ನೋಡಿ. ಇಲ್ಲಿ ನಮ್ಮಿಂದ ಇತರರಿಗೆ ನೋವು ಎನ್ನುವುದು ಆಗಲೇಬಾರದು. ನಮ್ಮಿಂದ ಇತರರಿಗೆ ಅವರ ಜೀವನ ಎನ್ನುವುದು ಹಾಳಾಗಲೇಬಾರದು. ಇದು ಎಂದಿಗೂ ಕೂಡ ಧರ್ಮಯುತವಾಗಿರುವಂತಹ ಜೀವನ ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಮಾಡುವ ಕರ್ಮದ ಮೇಲೆ ನಂಬಿಕೆಯನ್ನು ಇಡಿ. ನಿಮ್ಮ ರಾಶಿಗಳ ಮೇಲೆ ಇಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ರಾಮ ಮತ್ತು ರಾವಣದ್ದು ಇವರಿಬ್ಬರದ್ದು ಒಂದೇ ರಾಶಿಯಾಗಿತ್ತು. ಅವರವರ ಕರ್ಮ ಅವರನ್ನು ಅನುಭವಿಸಿತು. ಅವರವರ ಕರ್ಮ ಅವರನ್ನು ಎಲ್ಲವನ್ನ ಅನುಭವಿಸುವಂತೆ ಮಾಡಿತ್ತು. ಹಾಗಾಗಿ ನೀವು ರಾಶಿಯ ಮೇಲೆ
ನಂಬಿಕೆಯನ್ನು ಇಡುವುದಕ್ಕೆ ಹೋಗಬೇಡಿ, ನೀವು ಮಾಡುವಂತಹ ಕರ್ಮದ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ ಎಂದು ಹೇಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.